ಒಬ್ಬ ಆವ್ರೇಜ್ ಸ್ಟೂಡೆಂಟ್ ಇಂಡಿಯಾದಲ್ಲಿ ಮೆಡಿಕಲ್ ಅನ್ನ ಓದಬೇಕು ಅಂತಂದ್ರೆ ಎಷ್ಟು ಖರ್ಚಾಗುತ್ತೆ? ನಮ್ಮ ದೇಶದಲ್ಲಿ ಮೆಡಿಕಲ್ ಎಜುಕೇಶನ್ ಇಸ್ ವೆರಿ ಇನ್ಎಕ್ಸ್ಪೆನ್ಸಿವ್. ಕೂಲಿ ಮಾಡೋರು ಕೂಡ ಓದಿಸ್ಬೋದು ಅವ್ರ ಮಕ್ಕಳನ್ನ. ನಿಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು ಅಂತಂದ್ರೆ ಚೆನ್ನಾಗಿ ಓದಿದ್ರೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಆಸ್ತಿ ಮಾರ್ಬಿಡ್ತೀನಿ ಆ ತರ ಹುಚ್ಚಾಟಕ್ಕೆ ಮಿಡಲ್ ಕ್ಲಾಸ್ ಜನ ಹೋಗಬಾರ್ದು. ನಿಮ್ಮ ಮಕ್ಕಳು ಯಾವತ್ತೂ ಅದನ್ನ ರಿಕವರ್ ಮಾಡೋಕ್ಕಾಗಲ್ಲ. ದೇರ್ ಎಂಟೈರ್ ಮೆಡಿಕಲ್ ಕೆರಿಯರ್ ವಿಲ್ ಬಿ ಸ್ಪಾಯ್ಲ್ಡ್. ಸುಮಾರು ಜನ ಹೇಳೋರು ಅಂದ್ರೆ ಇಂಡಿಯಾದಲ್ಲಿ ಮೆಡಿಕಲ್ ಸೀಟ್ಸ್ ನ ತಗೊಳ್ಳೋದು ಅಥವಾ ಮೆಡಿಕಲ್ ಎಜುಕೇಶನ್ ತುಂಬಾ ಕಾಸ್ಟ್ಲಿ. ಬೇರೆ ಕಂಟ್ರೀಸ್ ಹೋಗ್ಬಿಟ್ಟು ಓದ್ಕೊಂಡ್ಬರೋದು ಇಟ್ ಇಸ್ ಮೋರ್ ಚೀಪರ್. ಅಂಡ್ ಇನ್ನೂ ಅಲ್ಲಿ ಸರ್ವಿಸಸ್ ಚೆನ್ನಾಗಿದೆ, ಎಜುಕೇಶನ್ ಕ್ವಾಲಿಟಿ ಚೆನ್ನಾಗಿದೆ, ಹೈಯರ್ ಸ್ಟಡೀಸ್ ಮಾಡೋದಕ್ಕೂ MS MD ಎಲ್ಲ ಮಾಡೋದಕ್ಕೂ ಬೇರೆ ಕಂಟ್ರೀಸ್ ಚೆನ್ನಾಗಿದೆ ಅಂತ. ಇದನ್ನ ನೀವು ಒಪ್ತೀರಾ? ಒಂದು. ಆಮೇಲೆ ಒಬ್ಬ ಆವ್ರೇಜ್ ಸ್ಟೂಡೆಂಟ್ ಇಂಡಿಯಾದಲ್ಲಿ ಮೆಡಿಕಲ್ ಅನ್ನ ಓದಬೇಕು ಅಂತಂದ್ರೆ ಎಷ್ಟು ಖರ್ಚಾಗುತ್ತೆ? ಎರಡು ಭಾಗ. ಒಂದು, ಕ್ವಾಲಿಟಿ ಆಫ್ ಮೆಡಿಕಲ್ ಎಜುಕೇಶನ್. ಒಬ್ಬ ಡಾಕ್ಟರಿನ ಯೋಗ್ಯತೆ ಏನು? ಟ್ರೀಟ್ ಮಾಡೋ ಕೆಪಾಸಿಟಿ. ನೀವು ಜಾಸ್ತಿ ಪೇಷಂಟ್ಸನ್ನು ಟ್ರೀಟ್ ಮಾಡಿ 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 ಅಭ್ಯಾಸ ಆದರೆ ಬೆಟರ್ ಡಾಕ್ಟರ್ ಆಗ್ತಿರೋ, ಅಥವಾ ಕಡಿಮೆ ಪೇಷಂಟ್ಸನ್ನು ಟ್ರೀಟ್ ಮಾಡಿದ್ರೆ ಬೆಟರ್ ಡಾಕ್ಟರ್ ಆಗ್ತೀರೋ? ಅಫ್ಕೋರ್ಸ್ ಜಾಸ್ತಿ ಪೇಷಂಟನ್ನು. ನಮ್ಮ ದೇಶಕ್ಕಿಂತ ಜಾಸ್ತಿ ಪೇಷಂಟ್ಸ್ ನಿಮಗೆ ಟ್ರೀಟ್ ಮಾಡೋದಕ್ಕೆ ಸಿಗ್ತಾರ, ಮತ್ತೆ ನಿಮ್ಮ ಕೈಯಲ್ಲಿ ಟ್ರೀಟ್ ಮಾಡಿಸ್ಕೊಳ್ಳೋದಕ್ಕೆ ತಯಾರಿರ್ತಾರೆ ಯುರೋಪಿಯನ್ ಕಂಟ್ರಿಗಳಲ್ಲಿ. ಸೊ ಇಲ್ಲಿ ಹೊರಗಡೆ ಹೋಗುವಂಥವರೆಲ್ಲ ರಷ್ಯಾ, ಯುಕ್ರೇನು ಮತ್ತು ಸ್ಕ್ಯಾಂಡಿನೇವಿಯನ್ ಕಂಟ್ರೀಸು ಇಂಥ ಕಡೆಗೆ ಹೊಟ್ಟೋಗ್ತಾರೆ. ಅವರೆಲ್ಲ ಏನು ಪ್ರಯಾರಿಟಿನಲ್ಲಿ ಅಲ್ಲೇ ಹೋಗಬೇಕು ಅಂತ ಹೋಗೋರಲ್ಲ, ಇಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಹೋಗೋರು. ಹೌದು. ಪ್ಯಾಕೇಜ್ ಅದು 30 ಲಕ್ಷ 40 ಲಕ್ಷಕ್ಕೆ ನಿಮ್ಗೆ ಯಾವುದೋ ಒಂದು ಸ್ಕ್ಯಾಂಡಿನೇವಿಯನ್ ದೇಶದಲ್ಲಿ MBBS ಆಗೋಗ್ಬಿಡುತ್ತೆ ಅಂತ. ಪ್ರಾಕ್ಟಿಕಲಿ ಇಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಬಿಕಾಸ್ ಆಫ್ ನಂಬರ್ ಆಫ್ ಪೇಷಂಟ್ಸ್. ಎಸ್, ಅದೇ ಮೋಸ್ಟ್ ಇಂಪಾರ್ಟೆಂಟ್. ಥಿಯರಿಟಿಕಲಿ ಎರಡು ಕಡೆ ಎಜುಕೇಶನ್ ಸಿಸ್ಟಮ್ ಹೇಗಿದೆ ಬೇರೆ ದೇಶಕ್ಕೂ ನಮ್ಮ ದೇಶಕ್ಕೂ ಕಂಪೇರ್ ಮಾಡಿದ್ರೆ? ಮೆಡಿಕಲ್ ಎಜುಕೇಶನ್ ಇನ್ ಟರ್ಮ್ಸ್ ಆಫ್ ಯಾವ್ಯಾವ ಸಬ್ಜೆಕ್ಟ್ಸು, ಅದನ್ನ ಏನೇನು ಕಲಿತಾರೆ ಎಲ್ಲನೂ ಸೇಮ್. ನಿಮಗೆ ಅಪ್ಲಿಕೇಶನ್ನೇ ಇಂಪಾರ್ಟೆಂಟ್ ಅಲ್ಲ, ಅದನ್ನು ಪ್ರಯೋಗ ಮಾಡಿ ಕಲಿಯೋದು ಮುಖ್ಯ, ಕಾಂಟೆಕ್ಸ್ಚುಯಲೈಸ್ ಮಾಡೋದು ಮುಖ್ಯ. ಮತ್ತು ಕಾಸ್ಟ್ ಆಫ್ ಎಜುಕೇಷನ್ ಹೇಳಿದ್ರಿ, ಮೆಡಿಕಲ್ ಎಜುಕೇಷನ್ ಕಾಸ್ಟ್. ನಮ್ಮ ದೇಶದಲ್ಲಿ ಮೆಡಿಕಲ್ ಎಜುಕೇಷನ್ ಈಸ್ ವೆರಿ ಇನ್ಎಕ್ಸ್ಪೆನ್ಸಿವ್. ಇದನ್ನು ಸಾಧಾರಣ ಮಧ್ಯಮ ವರ್ಗದ ಜನಗಳು ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ಹೆದರ್ತಾರೆ ಮೆಡಿಕಲ್ ಮಕ್ಕಳನ್ನ ಸೇರ್ಸೋಕ್ಕೆ, ದಂಧೆ ಅದು ಅಂತ. ದಂಧೆ ಓಕೆ, ನೀವು ಆ ದಂಧೆಗೆ ಹೋಗಬೇಡಿ. 4 ಥರದ ಸೀಟ್ ಅವೈಲೇಬಲ್ ಇರುತ್ತೆ ಸರ್. ಯಾವುದೇ ಒಂದು ಸ್ಟೂಡೆಂಟ್ ಒಂದು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ತೊಗೊಳ್ಬೇಕು ಅಂದರೆ 4 ಥರದ ಸೀಟ್ ಇದೆ. ಒಂದು, ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟು. ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳ್ತೀನಿ, ಫೀಸೆಲ್ಲ ಹೇಳ್ತೀನಿ. ನಮ್ಮ ಕರ್ನಾಟಕದಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ನೀವು ಸೀಟ್ ತೊಗೊಂಡ್ರೆ ವರ್ಷಕ್ಕೆ 68,000 ರೂಪಾಯಿ ಫೀಸು. ವರ್ಷಕ್ಕೆ 68,000 ರೂಪಾಯಿ ಮಗ ಡಾಕ್ಟರ್ ಆಗ್ತಾನೆ ಅಥವಾ ಮಗಳು ಡಾಕ್ಟರ್ ಆಗ್ತಾಳೆ ಅಂತಂದರೆ ಅಫೋರ್ಡ್ ಮಾಡೋಕ್ಕಾಗದೇ ಇರೋವಂಥವ್ರು ಯಾರಾದರೂ ಸಾಧ್ಯನಾ? ತಿಂಗಳಿಗೆ 5,000 ರೂಪಾಯಿ ಕೂಲಿ ಮಾಡೋರು ಕೂಡ ಓದಿಸ್ಬೋದು ಅವ್ರ ಮಕ್ಕಳನ್ನು. ಎರಡನೇ ಕ್ಯಾಟಗರಿ, ಪ್ರೈವೇಟ್ ಕಾಲೇಜಲ್ಲಿ 2 ಥರ ಸೀಟ್ ಸಿಗುತ್ತೆ ನಿಮಗೆ. ಪ್ರೈವೇಟ್ ಕಾಲೇಜಲ್ಲಿ 3 ಥರ ಸಿಗುತ್ತೆ. ಗೌರ್ಮೆಂಟ್ ಕಾಲೇಜಲ್ಲೆಲ್ಲ ಗೌರ್ಮೆಂಟ್ ಸೀಟೇ. ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಮೆರಿಟ್ ಸೀಟ್ ಇದೆ, ಗೌರ್ಮೆಂಟ್ ಕೋಟಾ ಸೀಟು. ಪ್ರೈವೇಟ್ ಕೋಟಾ ಮೆರಿಟ್ ಸೀಟ್ ಇದೆ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ ಇದೆ. ಸೊ ಇವತ್ತು 4 ಆಯಿತು. ಕರ್ನಾಟಕದಲ್ಲಿ ಒಂದು ಪ್ರೈವೇಟ್ ಕಾಲೇಜಲ್ಲಿ ನೀವು ಗೌರ್ಮೆಂಟ್ ಕೋಟಾ ಸೀಟ್ ತೊಗೊಂಡ್ರೆ ವರ್ಷಕ್ಕೆ 1,78,000 ರೂಪಾಯಿ ಫೀಸು. ಅಂದರೆ ತಿಂಗಳಿಗೆ 15,000 ರೂಪಾಯಿ ಅಂತ ಅಂದ್ಕೊಳ್ಳಿ. ಓಕೆ. ಇದನ್ನು ಒಂದು ಸಾಧಾರಣ ಮಧ್ಯಮ ವರ್ಗದ ಕುಟುಂಬ ಅಫೋರ್ಡ್ ಮಾಡ್ಬೋದು. 100% ಸೀಟ್ಸ್ ಅಲ್ಲಿ ಎಷ್ಟು ಗೌರ್ಮೆಂಟ್ ಕೊಡ್ತಾರೆ? ಅದು ಹೇಳ್ತೀನಿ. ಇದರಲ್ಲಿ 40-60, 40% ಗೌರ್ಮೆಂಟ್ ಕೋಟಾ ಸೀಟ್ಸ್ ಇರುತ್ತೆ, 60% ಪ್ರೈವೇಟ್ ಸೀಟ್ಸ್. 40-40-20 ಅಂತ ಅನ್ಕೊಳ್ಳಿ. 100 ಸೀಟ್ ಇದ್ದರೆ ಒಂದು ಪ್ರೈವೇಟ್ ಕಾಲೇಜಲ್ಲಿ 40 ಸೀಟು ಗೌರ್ಮೆಂಟ್ ಕೋಟಾ ಸೀಟ್ ಇರುತ್ತೆ, 40 ಸೀಟು ಪ್ರೈವೇಟ್ ಕೋಟಾ ಮೆರಿಟ್ ಸೀಟ್ ಇರುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ಒಂದು ಪ್ರೈವೇಟ್ ಕಾಲೇಜಲ್ಲಿ ಮೆರಿಟ್ ಸೀಟ್ ಅಂತಂದರೆ ಪ್ರೈವೇಟ್ ಕೋಟಾ 12 ಲಕ್ಷ ವರ್ಷಕ್ಕೆ ಫೀಸು. ಮಿಡಲ್ ಕ್ಲಾಸ್ ಜನಕ್ಕೆ ಆಗಲ್ಲ, ಮುಟ್ಲೇಬಾರ್ದು. ನಿಮಗೆ ಡಾಕ್ಟರ್ ಆಗುವಂಥದ್ದೊಂದು ಸ್ಟೇಟಸ್ ಸಿಂಬಲ್ ಅಂತ ಅನ್ನೋದು ಇದ್ದರೆ ಮಾತ್ರ, ನಿಮ್ಮ ಹತ್ರ ಸರ್ಪ್ಲಸ್ ದುಡ್ಡಿದೆ ಅಂತಂದರೆ ಹೋಗಿ ಸಾಲ ಮಾಡಿಬಿಟ್ಟು ಆಸ್ತಿ ಮಾರ್ಬಿಡ್ತೀನಿ, ಏನೋ ಮಾಡ್ಬಿಟ್ಟು ಮಾಡಿಸ್ಬಿಡ್ತೀನಿ, ಆ ಥರ ಹುಚ್ಚಾಟಕ್ಕೆ ಮಿಡಲ್ ಕ್ಲಾಸ್ ಜನ ಹೋಗಬಾರ್ದು. ಬಿಕಾಸ್ MBBS ಮುಗಿಸೋ ಅಷ್ಟರಲ್ಲಿ 75-80 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಮೆರಿಟ್ ಸೀಟ್ ತೊಗೊಂಡ್ರು. ನಿಮ್ಮ ಮಕ್ಕಳು ಯಾವತ್ತೂ ಅದನ್ನು ರಿಕವರ್ ಮಾಡೋಕ್ಕಾಗಲ್ಲ. ಬಟ್ ಇಷ್ಟು ಖರ್ಚು ಮಾಡಿಸಿದ್ದೀನಿ ಅಪ್ಪ ಅಮ್ಮಂಗೆ ಅನ್ನೋ ಪ್ರೆಷರ್ ಇರುತ್ತಲ್ಲ, ಅದು ಅವರನ್ನು ಮುಗಿಸ್ಬಿಡುತ್ತೆ. ದೇರ್ ಎಂಟೈರ್ ಮೆಡಿಕಲ್ ಕೆರಿಯರ್ ವಿಲ್ ಬಿ ಸ್ಪಾಯ್ಲ್ಡ್. ಮೂರನೇದು, ನೆಕ್ಸ್ಟ್ ಎಂಥ ಡಾಕ್ಟರ್ಸ್ಗಳಿಂದ ನಾವು ಕೊಡ್ತೀವಿ ನೇಷನ್ಗೆ ಅಂದರೆ ಅದೇನು ವ್ಯತ್ಯಾಸ ಆಗಲ್ಲ. ಇನ್ನೊಂದು ಕ್ಯಾಟಗರಿ ಇದೆ, ಮ್ಯಾನೇಜ್ಮೆಂಟ್ ಕೋಟಾ. ಮ್ಯಾನೇಜ್ಮೆಂಟ್ ಕೋಟಾ ಅಂತಂದರೆ ನಿಮ್ಗೆ ಓವರಾಲ್ MBBS ಮುಗಿಸೋಕ್ಕೆ ಸುಮಾರು 1.5-2 ಕೋಟಿ ಆಗುತ್ತೆ. ಅದನ್ನು ನೋಡಿಕೊಂಡು ಜನ ಡಾಕ್ಟರ್ ಆಗೋದು ಕಾಸ್ಟ್ಲಿ ಅಂತ ಅಂದ್ಕೊಳ್ತಾರೆ. ನಿಮ್ಗೆ ಯಾಕೆ? ನಿಮಗೆ ಬೇಕಾಗಿರೋದೇನು? ನಿಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು ಅಂತಂದರೆ ಚೆನ್ನಾಗಿ ಓದಿದ್ರೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರೆ ನಿಮ್ಮ ಕೂಲಿ ಮಾಡೋರು ಕೂಡ ಅವ್ರ ಮಕ್ಕಳನ್ನ ಡಾಕ್ಟರ್ ಮಾಡ್ಬೋದು. ಮತ್ತು ನೀವು ಹೇಳಿದ್ರಲ್ಲ ಎಂಥ ಡಾಕ್ಟರ್ನ ತಯಾರು ಮಾಡ್ತೀವಿ. ಮೆಡಿಕಲ್ ಎಜುಕೇಷನ್ ದೇವ್ರ ದಯೆಯಿಂದ ಇನ್ನೂ ಸದ್ಯಕ್ಕೆ ನಮ್ಮ ದೇಶದಲ್ಲಿ ಅದನ್ನು ಪಾಸಾಗಿ ಆಚೆ ಬರೋರು ಸರಿಯಾದ ಮಟ್ಟಿಗೆ ಟ್ರೈನ್ ಆಗಿರ್ತಾರೆ. ಅವ್ರ ಎಂಟ್ರಿ ಹೆಂಗಾದರೂ ಆಗಿರ್ಬೋದು. ಓಕೆ. ಎಲ್ಲರಿಗೂ ಎಂಟ್ರೆನ್ಸ್ ಎಕ್ಸಾಮ್ ಸೆಟ್ ಆಗಲ್ಲ. ಎಂಟ್ರೆನ್ಸ್ ಎಕ್ಸಾಮಲ್ಲಿ ಚೆನ್ನಾಗಿ ಆಗದೇ ಇರ್ಬೋದು, ಬಟ್ ಮೆಡಿಕಲ್ ಎಜುಕೇಷನ್ಗೆ ಬಂದಾಗ ಆ ರಿಗರ್ ಹಂಗಿದೆ, ಅಷ್ಟು ಇಂಟೆನ್ಸಿವ್ ಆಗಿ ಟ್ರೈನಿಂಗ್ ಆಗುತ್ತೆ.
ಸೊ ಬಿಕಾಸ್ ಇಟ್ ಇಸ್ ನಾಟ್ ದ ಸೇಮ್ ಕೇಸ್ ವಿತ್ ಇಂಜಿನಿಯರಿಂಗ್. ಹಂಗಲ್ಲ ಇಲ್ಲಿ, ಹಂಗಲ್ಲ. ಸುಮ್ಮನೆ ಹೆಂಗೋ ಮಾಡ್ಬಿಟ್ರು, ಪ್ರಾಜೆಕ್ಟ್ ಎಲ್ಲಿಂದನೋ ತೊಗೊಂಬಂದ್ರು, ಯಾರೋ ಮಾಡಿಕೊಟ್ರು, ಹಾಗೆಲ್ಲ ಆಗಲ್ಲ. ನೀವು ಪಾಸ್ ಆಗಬೇಕು ಅಂತಂದರೆ ಸರಿಯಾಗಿ ಮಾಡಿದ್ರೇ ಆಗೋದು. ಸೊ ಅವ್ರು 2 ಕೋಟಿ ಕೊಟ್ಟು ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ ತೊಗೊಂಡು ಬಂದಿದ್ದಾರೆ, ಅದಕ್ಕೆ ಅವ್ರನ್ನ ಹೆಂಗೋ ಮಾಡಿ ಪಾಸ್ ಮಾಡ್ತಾರೆ, ಹಂಗೇನಿಲ್ಲ. 5-6 ಅಟೆಂಪ್ಟ್ ಆಗಿ ಮುಗಿಸ್ಕೊತಾರೆ, ಹೆಂಗೋ ಒಂದು ಮುಗಿಸಿದ್ರು ಅಂತಂದರೆ ಸರಿಯಾಗಿದ್ದಾರೆ ಅಂತಲೇ. ಸೊ 1,22,000 ಸೀಟು ಇಲ್ಲ 1.25 ಲಕ್ಷ ಸೀಟು ಒಂದು ವರ್ಷಕ್ಕೆ ಸಿಗುತ್ತೆ ಮಕ್ಕಳಿಗೆ ಬರೆಯೋರಲ್ಲಿ. ಸೊ ಅದರಲ್ಲಿ ಗೌರ್ನಮೆಂಟ್ ಅಫೋರ್ಡಬಲ್ ಸೀಟ್ ಅಂದರೆ 1.25 ಲಕ್ಷದ ಒಳಗಡೆಗೆ 2 ಥರ ಸೀಟ್ ಹೇಳಿದ್ರಲ್ಲ, ಅದು ಎಷ್ಟು ಸಾವಿರ ಸೀಟ್ ಹೇಳಿದೆ ಅದಕ್ಕೋಸ್ಕರ? ಸುಮಾರು 45-50 ಸಾವಿರ ಸೀಟ್ಸ್ ಇದೆ. ಪರವಾಗಿಲ್ಲ. ಎಸ್, ಅದು ಕರ್ನಾಟಕಕ್ಕೆ ಅಂತ ಆಲ್ ಇಂಡಿಯಾ, ಅದು ಆಲ್ ಇಂಡಿಯಾ. ನಿಮಗೆ 2 ಥರ ಸೀಟ್ ಸಿಗುತ್ತೆ ಗೌರ್ಮೆಂಟ್ ಕಾಲೇಜು. ದೇಶದ ಪ್ರತಿಯೊಂದು ಗೌರ್ಮೆಂಟ್ ಕಾಲೇಜಲ್ಲೂ 15% ಸೀಟು ಆಲ್ ಇಂಡಿಯಾ ಕೋಟಾಗೆ ಹೋಗುತ್ತೆ. ಅಂದರೆ ಆಲ್ ಇಂಡಿಯಾ ಕೋಟಾದಲ್ಲಿ ದೇಶದ ಯಾವುದೇ ವಿದ್ಯಾರ್ಥಿ ಬೇಕಾದರೂ ಯಾವುದೇ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ತೊಗೊಬೋದು. ಆಲ್ ಇಂಡಿಯಾ ಕೋಟಾದಲ್ಲಿ 85% ಸೀಟ್ಸ್, 85% ಸೀಟು ಆ ರಾಜ್ಯದ ವಿದ್ಯಾರ್ಥಿಗಳಿಗೆ ಮಾತ್ರ ಇರುತ್ತೆ. ಕರ್ನಾಟಕದ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳ 85% ಸೀಟು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ. ಸೊ ಅದು ಆಯಿತು. ಪ್ರೈವೇಟ್ ಕಾಲೇಜಲ್ಲಿ ಮೋರ್ ಅವೈಲಬಿಲಿಟಿ, ಬೇರೆಯವ್ರು ತೊಗೊಳ್ಬೋದು. ಸೊ ಈ ಒಂದು ಕ್ರೈಟೀರಿಯಾ ಬಗ್ಗೆ ಅಥವಾ ಇಷ್ಟು ಸೀಟ್ಸ್ ಇದೆ ಅನ್ನೋದ್ರ ಬಗ್ಗೆ ತುಂಬಾ ಜನ ಗೊತ್ತೇ ಇಲ್ಲ ಪಾಪ. ಅಂದ್ರೆ ಭಯ ಪಡಬಾರ್ದು, ಹೊರಗಿಂದ ನೋಡ್ಕೊಂಡೇ ಮಾತಾಡ್ತೀವಿ. ಹೌದು, ಎಲ್ಲಿ ಕೇಳ್ತಾರೆ? ಅವ್ರ ಸುತ್ತಮುತ್ತ ಇರೋದೇ ಇನ್ಫಾರ್ಮೇಶನ್ ಅಲ್ವಾ ಜನಗಳಿಗೆ. ಯಾವಾಗ್ಲೂ ನಮ್ಮ ಸುತ್ತ ಯಾರು ಇರ್ತಾರೆ ಅವರೇ ನಮಗೆ ಸೋರ್ಸ್ ಆಫ್ ಕ್ರೆಡಿಬಲ್ ಇನ್ಫಾರ್ಮೇಶನ್ ಅಂತ. ಮಾಡ್ಬೋದು, ಕೂಲಿ ಮಾಡೋರು ಕೂಡ ಅವ್ರ ಮಕ್ಕಳನ್ನ ಡಾಕ್ಟರ್ ಮಾಡ್ಬೋದು. ಆ ಭಯ ಇರಬಾರ್ದು. ಓದೋವಂಥವ್ರು ಆಗಬೇಕು. 50%, 30% ತೊಗೊಳ್ತಾ ಇದ್ದಾನೆ, ಡಾಕ್ಟರ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹುಚ್ಚಾಟ ಮಾಡಬಾರ್ದು. ರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡಬೇಕು. ಅವ್ರಿಗೆ ಅಷ್ಟು ಕೆಲಸ ಮಾಡೋಕ್ಕೆ ಶ್ರದ್ಧೆ ಇದೆಯಾ ಅಂತ ನೋಡಬೇಕು. ಶ್ರದ್ಧೆ ಇದ್ದರೆ ಆಗುತ್ತೆ, ಯಾರಿಗೆ ಬೇಕಾದ್ರು.